ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಪ್ರತಿದಿನದಂತೆ ಇಂದು ಸಹ 8ನೇ ತರಗತಿಯ 2ನೇ ಅಧ್ಯಾಯವಾದಂತಹ ಅಧ್ಯಾಯವನ್ನು ನಾವು ನೋಡಬೇಕು. ಅದರಲ್ಲಿ ಪ್ರಮುಖವಾಗಿ ನಿಮ್ಗೆ ಆಗಿರ್ತಕ್ಕಂಥದ್ದು ಗೊತ್ತಿದೆ, ಭಾರತ ಭೌಗೋಳಿಕ ಅಂದರೆ ಲಕ್ಷಣಗಳನ್ನು, ಕೆಲವು ಲಕ್ಷಣಗಳನ್ನು ನಾವು ನೋಡ್ತಾ ಇದ್ದೀವಿ. ಯಾಕೆ ಬೇಕು ಭೌಗೋಳಿಕ ಅಥವಾ ಪ್ರಾಕೃತಿಕ ಲಕ್ಷಣಗಳು ಅಂದರೆ, ಯಾವುದೇ ಒಂದು ರಾಷ್ಟ್ರ ಹಾಗೂ ಜನಸಮುದಾಯವನ್ನು ಅದ ಮೇಲೆ ಪ್ರಭಾವ ಬೀರ್ತಕ್ಕಂಥ ಪ್ರಮುಖ ಅಂಶ ಅಂತಂದರೆ ಭೌಗೋಳಿಕ ಲಕ್ಷಣಗಳು ಅಥವಾ ಪ್ರಾಕೃತಿಕ ಲಕ್ಷಣಗಳು. ಹೀಗೆ ಎಲ್ಲ ನಾವು ಪ್ರತಿಯೊಂದು ಜಗತ್ತಿನ ಪ್ರತಿಯೊಂದು ರಾಷ್ಟ್ರಗಳು ಮತ್ತು ಜನಸಮುದಾಯಗಳು ಹಾಗೆಯೇ ಮಾನವನ ಮೇಲೆ ತುಂಬ ಪೂರ್ಣವಾದಂತಹ ಒಂದು ಪರಿಣಾಮವನ್ನು ಬೀರ್ತವೆ. ಹಾಗೆ ನಾವೇನು ಮಾಡ್ಬೋದಪ್ಪ ಅಂತಂದರೆ, ನಮ್ಮ ದೇಶವೂ ಸಹ, ನಮ್ಮ ದೇಶ ಯಾವುದು ಮಕ್ಕಳ? ಭಾರತ. ಈ ಭಾರತ ದೇಶವೂ ಸಹ ಅನೇಕ ಭೌಗೋಳಿಕ ಲಕ್ಷಣಗಳನ್ನು ಒಳಗೊಂಡಿದೆ. ಹಾಗೆ ಭೌಗೋಳಿಕ ಲಕ್ಷಣಗಳ ಜೊತೆಗೆ ನಮ್ಮ ದೇಶದ ಪೂರ್ವ ಚರಿತ್ರೆಯನ್ನು ನಾವು ತಿಳಿಯಲಿಕ್ಕೆ ಸಹ ಇದು ಪ್ರಮುಖ ಅನುಕೂಲ ಮಾಡಿಕೊಡುತ್ತೆ. ಪ್ರಮುಖವಾದಂತಹ ಅನುಕೂಲಗಳ ಜೊತೆಗೆ ಒಳ್ಳೆಯ ಪರಿಣಾಮಗಳನ್ನು ನಾವು ನೋಡಬಹುದು. ಹಾಗಾದರೆ ನಾವು ಇವತ್ತು 8ನೇ ತರಗತಿಯ 2ನೇ ಅಧ್ಯಾಯವಾದಂತಹ, ಅದರಲ್ಲೂ ಇತಿಹಾಸದಲ್ಲಿ ಭಾರತ ಭೌಗೋಳಿಕ ಲಕ್ಷಣಗಳು ಅಂತೇಳಿ ಒಂದು ಪಾಠ ಇದೆ. ಭಾರತದ ಭೌಗೋಳಿಕ ಲಕ್ಷಣಗಳು. ಹಾಗೂ ಚರಿತ್ರೆಯ ಪೂರ್ವಕಾಲ. ಈ ಒಂದು ಪಾಠದ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಹಾಗಾಗಿ ನೀವು ಹೇಳಿದ ಭಾರತದ ಅಂದರೆ ಭಾರತ ನಮ್ಮ ಪ್ರಪಂಚದಲ್ಲಿ ಎಲ್ಲಿ ಕಂಡು ಬರ್ತದೆ, ಏಷ್ಯಾ ಯಾವ ಖಂಡದಲ್ಲಿದೆ ಎನ್ನುವುದು ನಿಮಗೆಲ್ಲ ಗೊತ್ತು. ಯಾವ ಖಂಡದಲ್ಲಿದೆ? ಏಷ್ಯಾ ಖಂಡದಲ್ಲಿದೆ. ಪ್ರಪಂಚದಲ್ಲಿ ಎಲ್ಲಿ ಕಂಡು ಬರುತ್ತೆ? ಉತ್ತರಾರ್ಧಗೋಳದಲ್ಲಿ ಕಂಡು ಬರುತ್ತದೆ. ಹಾಗಾದರೆ ಏಷ್ಯಾ ಖಂಡದ ದಕ್ಷಿಣ ಭಾಗದಲ್ಲಿ ಇರ್ತಕ್ಕಂಥ ನಮ್ಮ ದೇಶ ಅನೇಕ ಪ್ರಾಕೃತಿಕ ಲಕ್ಷಣಗಳನ್ನು ಒಳಗೊಂಡಿದೆ. ಇದರಿಂದ ನಮಗೇನು ಪ್ರಯೋಜನ ಅನ್ನೋದು ನಿಮಗೆಲ್ಲರೂ ಸಹ ಇಂದಿನ ತರಗತಿಗಳಲ್ಲಿ ಅಭ್ಯಾಸವನ್ನು ಮಾಡಿರ್ತೀರ. ಹಾಗಾದರೆ ನಾವಿಲ್ಲಿ ಜಗತ್ತಿನಾದ್ಯಂತ ಎಲ್ಲ ರಾಷ್ಟ್ರಗಳಂತೆ ನಮ್ಮ ರಾಷ್ಟ್ರಗಳು ಸಹ ಅನೇಕ ಲಕ್ಷಣಗಳನ್ನು ಒಳಗೊಂಡಿದೆ. ಪ್ರಮುಖವಾಗಿ ನೀವು ಏಕೆ ಅಂತ ಕೇಳಿದ್ರೆ, ಉಪಖಂಡ ಅಂತ ಕರಿತೀವಿ ಭಾರತವನ್ನು ವೈವಿಧ್ಯಮಯ ರಾಷ್ಟ್ರ ಅಂತ ಕರಿತೀವಿ, ಹಾಗೂ ಪರ್ಯಾಯ ದ್ವೀಪ ಅಂತಲೂ ಕರಿತೀವಿ ಭಾರತ. ಏಕೆ ಅನ್ನೋದು ನಾವೀಗ ಚರ್ಚಿಸಬೇಕಾದಂಥ ವಿಷಯ. ಈ ಒಂದು ಲಕ್ಷಣಗಳಲ್ಲಿ ಪ್ರಮುಖವಾದಂಥ ಕಲಿಕಾಂಶಗಳನ್ನು ನಾವು ನೋಡೋಣ. ಇದರಲ್ಲಿ ಕಲಿಕಾಂಶಗಳು ಒಂದು, ಭಾರತದ ಪ್ರಾಕೃತಿಕ ಲಕ್ಷಣಗಳು. ಭಾರತದ ಪ್ರಾಕೃತಿಕ ಲಕ್ಷಣಗಳು ಎರಡನೇದಾಗಿ ನೀವು ನೋಡಬಹುದಾದ ಮತ್ತೊಂದಪ್ಪ ಅಂದರೆ, ಭಾರತ ಒಂದು ಉಪಖಂಡ ಹಾಗೂ ಪರ್ಯಾಯ ದ್ವೀಪ. ಭಾರತ ಒಂದು ಪರ್ಯಾಯ ದ್ವೀಪ ಮತ್ತು ಉಪಖಂಡ ಅಂತೇಳಿ ನಾವು ಕರಿತೀವಿ. ಅದರ ಜೊತೆಗೆ ನಾವು ಭಾರತದ ನೆರೆಯ ರಾಷ್ಟ್ರಗಳ್ಯಾವ್ಯಾವು ಅನ್ನೋದನ್ನು ಸಹ ನಾವು ನಿಮಗೆ ತೋರಿಸ್ತಕ್ಕಂಥ ಇದರಲ್ಲಿ ಮ್ಯಾಪಲ್ಲಿ ನೋಡಬಹುದು. ಮೂರನೇ ಅಂಶ ನೆರೆಯ ರಾಷ್ಟ್ರಗಳು.
ಈ ಒಂದು ಪ್ರಮುಖ ಫಲಿತಾಂಶಗಳ ಬಗ್ಗೆ ಇವತ್ತು ನಾವು ಚರ್ಚಿಸೋಣ. ಹಾಗಾದರೆ ಭಾರತ ಒಂದು ಏಷ್ಯಾ ಖಂಡದಲ್ಲಿ ಇರ್ತಕ್ಕಂಥ ಒಂದು ರಾಷ್ಟ್ರ. ಇದು ಒಂದು ವಿಶಾಲವಾದಂಥ ರಾಷ್ಟ್ರವಾಗಿದೆ. ಸುಮಾರು 15,200 ಕಿಲೋಮೀಟರ್ನಷ್ಟು ಭೂಭಾಗವನ್ನು ಹೊಂದಿದೆ. ಏನು ಹಾಗಾದರೆ ಭಾರತ ಪ್ರಾಕೃತಿಕ ಪ್ರಮುಖ ಲಕ್ಷಣಗಳನ್ನು ನಾವು ನೋಡೋದಕ್ಕೆ ಮುಂಚಿತವಾಗಿ ಭಾರತ ಒಂದು ಉಪಖಂಡ ಅಂದರೆ ಏನು, ವೈವಿಧ್ಯಮಯ ರಾಷ್ಟ್ರ ಅಂದರೆ ಏನು ಮತ್ತು ಪರ್ಯಾಯ ದ್ವೀಪ ಅಂದರೆ ಏನು ಇವುಗಳಲ್ಲಿ ಪ್ರಮುಖವಾಗಿ ಒಂದು ಖಂಡದಲ್ಲಿ ಇರ್ತಕ್ಕಂಥ ಎಲ್ಲ ವೈವಿಧ್ಯತೆಗಳನ್ನು ಭಾರತದಲ್ಲಿ ಒಳಗೊಂಡಿದೆ. ಧರ್ಮ ಇದೆ, ಅನೇಕ ಧರ್ಮಗಳ ನಾಡು ಅಂತ ಕರಿತೀವಿ, ಅನೇಕ ಭಾಷೆಗಳ ನಾಡು ಅಂತ ಕರಿತೀವಿ, ಅನೇಕ ಜಾತಿಗಳ ನಾಡು. ಭಾರತ ಜಾತ್ಯತೀತ ರಾಷ್ಟ್ರವಾದರೂ ಸಹ ಅನೇಕ ಜಾತಿಗಳನ್ನು ಒಳಗೊಂಡು ಅನೇಕ ವೇಷಭೂಷಣಗಳನ್ನು ಒಳಗೊಂಡಿದೆ. ಜೊತೆಗೆ ಅನೇಕ ವನ್ಯ ಸಂಪತ್ತನ್ನು ಒಳಗೊಂಡಿದೆ. ನಾನಾ ರೀತಿಯ ಮಣ್ಣಿನ ವಿಧಗಳನ್ನು ಸಹ ಒಳಗೊಂಡಿದೆ. ಜೊತೆಗೆ ನಮಗೆ ಬೇಕಾದಂಥ ಪ್ರಾಕೃತಿಕ ಸಂಪತ್ತು ಹೇರಳವಾಗಿ ಭಾರತದಲ್ಲಿ ದೊರೆಯುತ್ತದೆ. ಇವೆಲ್ಲವುಗಳ ದೃಷ್ಟಿಯಿಂದ ನಾವೇನಂತ ಕರಿತೀವಿ, ಭಾರತವನ್ನು ಉಪಖಂಡ ಅಂತ ಕರಿತೀವಿ. ಹಾಗಾದ್ರೆ ಪರ್ಯಾಯ ದ್ವೀಪ ಅಂದ್ರೆ ಏನು? ನಿಮಗೆಲ್ಲ ಓದಿದ್ರ 7ನೇ ತರಗತಿನಲ್ಲಿ 6ನೇ ತರಗತಿನಲ್ಲಿ ಓದಿರಲ್ಲ. ಭಾರತ ದ್ವೀಪನ ಪರ್ಯಾಯ ದ್ವೀಪನ ಯಾರು ಹೇಳ್ತೀರ ಮಕ್ಕಳ? ದ್ವೀಪ ಮತ್ತು ಪರ್ಯಾಯ ದ್ವೀಪದ ಅರ್ಥವನ್ನು ಮಕ್ಕಳು ತಿಳಿಬೇಕು. ದ್ವೀಪ ಅಂದ್ರೆ ಅಂದ್ರೆ ನಮಗೆ ಪರ್ಯಾಯ ದ್ವೀಪವು ಅರ್ಥ ಗೊತ್ತಿದೆ. ಸುತ್ತಲೂ ನೀರಿದ್ದು ಮಧ್ಯದಲ್ಲಿ ಭೂಮಿಯನ್ನು ಒಳಗೊಂಡಿರುವುದನ್ನು ನಾವೇನಂತ ಕರಿತೀವಿ, ದ್ವೀಪ. ಹಾಗೆಯೇ 3 ಕಡೆ ನೀರಿದ್ದು ಒಂದು ಕಡೆ ನೆಲ ಇರುವುದಕ್ಕೆ ಅಥವಾ ಭೂಮಿ ಇರುವುದಕ್ಕೆ ಪರ್ಯಾಯ ದ್ವೀಪ ಎಂದು ಕರೆಯುತ್ತೇವೆ. ಅರ್ಥ ಆಯ್ತಲ್ಲ ಮಕ್ಕಳ? ದ್ವೀಪಕ್ಕೂ ಪರ್ಯಾಯ ದ್ವೀಪಕ್ಕೂ ಏನು ವ್ಯತ್ಯಾಸ ಇದೆ ಅಂತ ಗೊತ್ತಾಯ್ತಾ? ದ್ವೀಪ ಉದಾಹರಣೆ ಶ್ರೀಲಂಕಾ ಕೊಡಬಹುದು. ಯಾಕೆ ಅಂದರೆ ಸುತ್ತಲೂ ನೀರನ್ನ ಆವರಿಸಿದೆ, ಮಧ್ಯದಲ್ಲಿ ಭೂಮಿಯನ್ನು ಕಾಣ್ತೀವಿ. ಅಂಡಮಾನ್ ನಿಕೋಬಾರ್ ಇದೆ, ಲಕ್ಷದ್ವೀಪಗಳಿವೆ ಮಕ್ಕಳಲ್ಲಿ. ಅನೇಕ ದ್ವೀಪಗಳ ಸಮೂಹವೇ ಭಾರತದಲ್ಲಿ ಇದೆ. ಸುಮಾರು 247 ದ್ವೀಪಗಳನ್ನು ನಾವು ಕಾಣಬಹುದು. ಅದರಂತೆ ಪರ್ಯಾಯ ದ್ವೀಪ ಅಂತ ಇದಕ್ಕೆ ಭಾರತ ಒಂದು ಪರ್ಯಾಯ ದ್ವೀಪ ಅಂತ ಹೇಳ್ತೀವಿ. ಹೇಗೆ? ನಿಮಗೆ ಗೊತ್ತಿದೆ. ಇಲ್ಲಿ ನೋಡಿ, ಇಲ್ಲಿ ಮುಖ್ಯವಾಗಿ ಇರ್ತಕ್ಕಂಥ ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರ ಇದೆ, ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರ ಇದೆ, ಪೂರ್ವದಲ್ಲಿ ಬಂಗಾಳ ಕೊಲ್ಲಿ ಇದೆ. ಅಂದ್ರೆ 3 ಕಡೆ ನೀರನ್ನ ಆವರಿಸಿದಂತಹ ರಾಷ್ಟ್ರ ಯಾವುದು ಮಕ್ಕಳ? ಭಾರತ. ಇದಕ್ಕೆ ನಾವೇ ಕರಿತೀವಿ ಪರ್ಯಾಯ ದ್ವೀಪ ಅಂತೇಳಿ ಕರಿತೀವಿ. ಹಾಗಾದ್ರೆ ಮೇಲೆ ಏನಿದೆ? ಭೂಮಿಯನ್ನ ಒಳಗೊಂಡಿದೆ. ಉತ್ತರದಲ್ಲಿ ಪ್ರಾಕೃತಿಕ ಲಕ್ಷಣಗಳಲ್ಲಿ ನೋಡೋಣ. ಇದು ದ್ವೀಪಕ್ಕೂ ಪರ್ಯಾಯ ದ್ವೀಪಕ್ಕೂ ಇರ್ತಕ್ಕಂಥ ವ್ಯತ್ಯಾಸ. ಹಾಗಾದ್ರೆ ಭಾರತ ಯಾವ ನೆರೆಯ ರಾಷ್ಟ್ರಗಳನ್ನು ಒಳಗೊಂಡಿದೆ ಎನ್ನುವುದು ಮೊದಲು ನಿಮಗೆ ಗೊತ್ತಾಗಬೇಕು. ಭಾರತ ಎಲ್ಲ ರಾಷ್ಟ್ರಗಳೊಂದಿಗೆ ಉತ್ತಮ ಬಾಂಧವ್ಯವನ್ನು ಹೊಂದಿದೆ. ಎಲ್ಲ ರಾಷ್ಟ್ರಗಳಲ್ಲೂ ಕೆಲವು ಗಡಿರೇಖೆಗಳನ್ನು ಒಳಗೊಂಡಿದೆ ಮಕ್ಕಳ. ಹಾಗಾದ್ರೆ ಯಾವುದು ನಮ್ಮ ರಾಷ್ಟ್ರ? ಚೀನಾ ಇದೆ, ಪಾಕಿಸ್ತಾನ ಇದೆ, ಬಾಂಗ್ಲಾದೇಶ್ ಇದೆ, ಮಯನ್ಮಾರ್ ಇದೆ, ಶ್ರೀಲಂಕಾ ಇದೆ ಮಕ್ಕಳ. ಹೀಗೆ ಹಲವಾರು ರಾಷ್ಟ್ರಗಳನ್ನು, ನೇಪಾಳ ಇದೆ, ಇಲ್ಲಿ ಬಂದರೆ ನೋಡಿ ಇಲ್ಲಿ ನೇಪಾಳ ಇದೆ, ಜೊತೆಗೆ ಅಫ್ಘಾನಿಸ್ತಾನ್ ಇದೆ, ಚೀನಾ ಇದೆ. ಹಾಗೆ ಈ ರೀತಿಯಾಗಿ ನಮ್ಮ ಎಲ್ಲ ಭಾರತದ ನೆರೆ ರಾಷ್ಟ್ರಗಳನ್ನು ನಾವು ಇಲ್ಲಿ ನೋಡಬಹುದು. ಹಾಗೆ ಈ ನೆರೆ ರಾಷ್ಟ್ರಗಳ ಜೊತೆಗೆ ಮತ್ತೇನಾಗಿದೆಯಪ್ಪ ಅಂದರೆ ಭಾರತ ಎಷ್ಟು ರಾಜ್ಯಗಳನ್ನು ಒಳಗೊಂಡಿದೆ ಅನ್ನೋದು ನಿಮಗೆಲ್ಲ ಗೊತ್ತಿದೆ. ಭಾರತದಲ್ಲಿ ಇರ್ತಕ್ಕಂಥ ಒಟ್ಟು ರಾಜ್ಯಗಳೆಷ್ಟು ಅಂತ ಪ್ರಶ್ನೆಗಳನ್ನು ಕೇಳಬೇಕು. ಸುಮಾರು 28 ರಾಜ್ಯಗಳನ್ನು ಒಳಗೊಂಡಿದೆ.
ಒಳಗೊಂಡಿದೆ. ಎಷ್ಟು ರಾಜ್ಯಗಳನ್ನು ಒಳಗೊಂಡಿದೆ? 28 ರಾಜ್ಯಗಳನ್ನು ಒಳಗೊಂಡಿದೆ. ಹಾಗೆಯೇ ಭಾರತ ಅನೇಕ ಅಂದರೆ ಸುಮಾರು 8 ಕೇಂದ್ರಾಡಳಿತ ಪ್ರದೇಶಗಳನ್ನು ಒಳಗೊಂಡಿದೆ. ಇದೆಲ್ಲ ಯಾಕೆ ತಿಳ್ಕೋಬೇಕು ಅಂತಂದ್ರೆ ನಾವೆಲ್ಲ ಭಾರತದ ಪ್ರಜೆಗಳು, ಭಾರತದಲ್ಲಿರ್ತಕ್ಕಂಥ ಎಲ್ಲ ಅಂಶಗಳನ್ನು ನಾವು ತಿಳ್ಕೋಬೇಕು. ಯಾಕೆ ಅಂತಂದ್ರೆ ಚರಿತ್ರೆಯನ್ನು ನಾವು ತಿಳಿಬೇಕಾದ್ರೆ ಭಾರತದ ಬಗ್ಗೆ ಮೊಟ್ಟಮೊದಲು ನಾವು ತಿಳಿಬೇಕು. ಹಾಗೆ ಇಲ್ಲಿ ಬಹಳ ಪ್ರಮುಖವಾದ ಮತ್ತೊಂದು ಏನಪ್ಪ ಅಂತಂದ್ರೆ ನಮ್ಮ ಗಡಿ ಅಂತಂದ್ರೆ ಏನು? ಒಟ್ಟು ಸುಮಾರು 1500, ಅದರ ಉದಾಹರಣೆಗೆ ನಿಮಗೆ 6300 ಕರಾವಳಿ ತೀರ ಪ್ರದೇಶಗಳಿದ್ದಾವೆ. 15,200 ಕಿಲೋಮೀಟರ್ನಷ್ಟು ಏನು ಅಂದರೆ ಭೂಗಡಿಯನ್ನು ಹೊಂದಿದೆ ಭಾರತ. ಇವೆಲ್ಲವನ್ನು ಒಳಗೊಂಡಿರ್ತಕ್ಕಂಥ ಭಾರತ ಯಾವ ಜನ ಸಮುದಾಯಕ್ಕೆ, ಜನರ ವಸತಿಗೆ ಅಥವಾ ಜನರ ಅನುಕೂಲಕ್ಕೋಸ್ಕರ ಇರ್ತಕ್ಕಂಥ ಅನೇಕ ಅನುಕೂಲಗಳನ್ನು ಒದಗಿಸಿಕೊಂಡಿದೆ. ಅಂದರೆ ಅನೇಕ ಮಹತ್ವದ ಅಂಶಗಳನ್ನು ನಾವು ನೋಡ್ಬೋದು. ಹಾಗಾದರೆ ನಮ್ಮ ಭಾರತದಲ್ಲಿರ್ತಕ್ಕಂಥ ಪ್ರಮುಖ ಭೌಗೋಳಿಕ ಲಕ್ಷಣಗಳು ಯಾವುವು ಅಂತ ಕೇಳಿದರೆ ಪ್ರಮುಖವಾಗಿ 4 ಇದ್ದಾವೆ. ಎಷ್ಟಿದೆ ಮಕ್ಕಳ? ಪ್ರಮುಖವಾಗಿ 4 ಅಂಶಗಳನ್ನು ನಾವು ನೋಡ್ಬೋದು. ಅವುಗಳು ಯಾವ್ಯಾವು ಅಂತ ಕೇಳಿದರೆ ನೀವು ನೋಡಿ, ಇಲ್ಲಿ ಪ್ರಮುಖವಾಗಿ ಭಾರತದ ಉತ್ತರದಲ್ಲಿ ಅಂದರೆ ನಿಮಗೆ ಗೊತ್ತಿರ್ತಕ್ಕಂಥ ಭಾರತ ಭೂರಚನೆಯಲ್ಲಿ ಉತ್ತರದಲ್ಲಿ ಕಂಡು ಬರ್ತಕ್ಕಂಥದ್ದು. ಉತ್ತರದ ಭಾಗದಲ್ಲಿ ಪ್ರಮುಖವಾದಂಥ ಅನೇಕ ಏನಿದಾವೆ ಮಕ್ಕಳ? ಹಿಮಾಲಯದ ಪರ್ವತಗಳಿವೆ. ಯಾವಿದಾವೆ? ಉತ್ತರದಲ್ಲಿ ಹಿಮಾಲಯ ಪರ್ವತಗಳನ್ನ ನಾವು ಕಾಣಬಹುದು. ಇದು ಭೌಗೋಳಿಕ ಲಕ್ಷಣಗಳಲ್ಲಿ ಒಂದು. ಎರಡನೇದಾಗಿ ಮಕ್ಕಳ, ನಾವು ನಮ್ಮ ನಾಗರಿಕತೆಗಳು ಬೆಳಕಿಗೆ ಬಂದಂಥದ್ದು ಅನೇಕ ನದಿಗಳ ಬಯಲಿನಲ್ಲಿ. ಯಾವ್ಯಾವ ನದಿಗಳು? ಸಿಂಧು ಗಂಗಾ ನದಿಯ ಬಯಲು. ಅದಕ್ಕೆ ನಾವು ಇವತ್ತು ಉತ್ತರದ ಮೈದಾನಗಳು ಅಂತಲೂ ಕರಿತೀವಿ. ಏನು ಕರಿತೀವಿ ಮಕ್ಕಳ? ಉತ್ತರದ ಮೈದಾನಗಳು ಅಂತಲೂ ಕರಿತೀವಿ. ಇಲ್ಲಿ ಬರ್ತಕ್ಕಂಥದ್ದು. ನೆಕ್ಸ್ಟ್ ಮೂರನೇದಾಗಿ ನಾವು ನೋಡಬಹುದು ಪ್ರಸ್ಥಭೂಮಿಗಳು ಅಂತ ಕರಿತೀವಿ. ಮೂರನೇದು ಯಾವುದು ಮಕ್ಕಳ? ಪ್ರಸ್ಥಭೂಮಿಗಳು ಅಥವಾ ಪರ್ಯಾಯ ಪ್ರಸ್ಥಭೂಮಿಗಳು ಅಂತ ಕರಿತೀವಿ. ಈ ಪರ್ಯಾಯ ಪ್ರಸ್ಥಭೂಮಿಗಳನ್ನ 2 ಭಾಗವಾಗಿ ಮಾಡಿದ್ದಾರೆ. ಒಂದು ಉತ್ತರದಲ್ಲಿ ಮಾಳ್ವ ಪ್ರಸ್ಥಭೂಮಿ, ಇಲ್ಲಿ ಮತ್ತೊಂದು ದಕ್ಷಿಣದಲ್ಲಿ ಏನು ಕರಿತೀವಿ? ಮುಖ್ಯವಾಗಿ ಇಲ್ಲಿ ಮಾಳ್ವ ಪ್ರಸ್ಥಭೂಮಿ ಆದರೆ ದಖನ್ ಪ್ರಸ್ಥಭೂಮಿ ಅಂತಲೂ ಕರಿತೀವಿ. 2 ಭಾಗ. ಇನ್ನು 4ನೇದು ಯಾವಪ್ಪ ಅಂದ್ರೆ ಕರಾವಳಿ ತೀರ ಪ್ರದೇಶಗಳು ಅಂತ ಕರೀತಾರೆ. ಇಲ್ಲಿ ಅನೇಕ ಕರಾವಳಿ ತೀರಗಳು, ಸಮುದ್ರದ ಅಂಚಿನಲ್ಲಿರ್ತಕ್ಕಂಥ ತೀರ ಪ್ರದೇಶಗಳು ಮತ್ತು ಅದರಲ್ಲಿ ಬರ್ತಕ್ಕಂಥ ಬಂದರುಗಳನ್ನು ಭಾರತ ಹೊಂದಿದೆ. ಹೀಗೆ ಪ್ರಮುಖವಾಗಿ 4 ರೀತಿಯ ಅಂದ್ರೆ ನೀವು ನೋಡಿ ಬಹಳ ಮುಖ್ಯವಾಗಿ ನೀವು ತಿಳಿಸಬೇಕಾಗಿರೋದು ಯಾವಪ್ಪ ಅಂತಂದ್ರೆ ಇಲ್ಲಿ ಮುಖ್ಯವಾಗಿ ಒಂದೇದು ಉತ್ತರದ ಪರ್ವತ ಪ್ರದೇಶ ಅಂದ್ರೆ ಉತ್ತರದ ಹಿಮಾಲಯದ ಶ್ರೇಣಿಗಳು, ಹಿಮಾಲಯದ ಪರ್ವತ ಶ್ರೇಣಿ. ನೆಕ್ಸ್ಟ್ ಎರಡನೇದು ಉತ್ತರದ ಮೈದಾನಗಳು ಅಥವಾ ಗಂಗಾ ಅಥವಾ ಸಿಂಧು ಮತ್ತು ಗಂಗಾ ನದಿಯ ಬಯಲುಗಳು ಅಂತ ಕರೀತೀವಿ. ಇದು ಪ್ರಮುಖವಾಗಿ ಸಿಂಧು ಮತ್ತು ಗಂಗಾ ನದಿಗಳ ಬಯಲು. ಮೂರನೇದು ಪ್ರಸ್ಥಭೂಮಿಗಳು ಅಥವಾ ಪರ್ಯಾಯ ಪ್ರಸ್ಥಭೂಮಿಗಳು ಅಂತೇಳಿ ಕರಿತೀವಿ. ಇವುಗಳೆಲ್ಲ ಉಪಯೋಗ ನಮಗೆ ಮನುಷ್ಯನ ಬದುಕಿಗೆ ಬೇಕಾದಂತಹ ಅನೇಕ ಸೌಕರ್ಯಗಳನ್ನು ಇವು ನಮಗೆ ಒದಗಿಸಿಕೊಟ್ಟಿವೆ. ಮಾನವ ಬದುಕಲಿಕ್ಕೆ ನಮಗೆ ಪ್ರಕೃತಿ ದತ್ತವಾಗಿ ಅನೇಕ ಸವಲತ್ತುಗಳನ್ನು ಪ್ರಕೃತಿ ನಮಗೆ ಒದಗಿಸಿಕೊಟ್ಟಿದೆ. ಅವುಗಳನ್ನು ನಾವು ತಿಳಿಯಲಿಕ್ಕೂ ಮುಖ್ಯವಾಗಿ ಈ ಪ್ರಾಕೃತಿಕ ಲಕ್ಷಣಗಳನ್ನು ನಾವು ತಿಳ್ಕೋಬೇಕಾಗಿದೆ. ಇನ್ನು 4ನೇದು ಕರಾವಳಿ ತೀರ ಪ್ರದೇಶಗಳು ಅಂತ ಕರಿತೀವಿ. ಇವುಗಳಲ್ಲಿ ನಿಮಗೆ ಗೊತ್ತಿದೆ. ಹಾಗಾದರೆ ನಿಮಗೆ ಓದಿದ್ದೀರಾ 6ನೇ ಕ್ಲಾಸ್ನಲ್ಲಿ ಹಿಮಾಲಯದಿಂದ ನಮಗೇನು ಪ್ರಯೋಜನ ಅಂತ ನೋಡಿ. ಇಲ್ಲಿ ಇರ್ತಕ್ಕಂಥ ಹಿಮಾಲಯದಲ್ಲಿ 3 ಮಹಾ ಹಿಮಾಲಯ, ಮಧ್ಯ ಹಿಮಾಲಯ
ಮತ್ತು ಕೆಳ ಹಿಮಾಲಯ ಅಂತೇಳಿ ಮೂರು ಇದೆ. ಇಲ್ಲಿ ಅನೇಕ ಎತ್ತರವಾದ ಶಿಖರಗಳನ್ನು ನಾವು ನೋಡ್ತಾ ಇದ್ದೀವಿ. ಅದರಲ್ಲಿ ಧವಳಗಿರಿ ಇದೆ, ಮೌಂಟ್ ಎವರೆಸ್ಟ್ ಇದೆ, ಕಾಂಚನಜುಂಗ ಇದೆ, ನಂಗ ಪರ್ವತ ಇದೆ. ಭಾರತದ ಒಂದು ಎತ್ತರವಾದಂತಹ ಶಿಖರವು ಸಹ ನಾವು ಕಾಣಬಹುದು ಮಕ್ಕಳ. ಇದರಲ್ಲಿ K2 ಅಂತ ಕರಿತೀವಿ. ನಾವು ಏನ್ ಕರಿತೀವಿ? K2 ಅಥವಾ ಅನೇಕ ಸರಣಿಗಳನ್ನು ಸಹ ಒಳಗೊಂಡಿದೆ. ಇದು ಏನಾಗಿದೆಯಪ್ಪ ಅಂತಂದ್ರೆ ನಮಗೆ ಕೋಟೆಯಂತೆ ನಮ್ಮನ್ನೆಲ್ಲ ರಕ್ಷಣೆ ಮಾಡುತ್ತೆ. ಅಕಸ್ಮಾತ್ ಆಕ್ರಮಣವನ್ನ ಮಾಡಬೇಕಾದಂತ ಅನೇಕ ಬೇರೆ ರಾಷ್ಟ್ರಗಳು ಅಷ್ಟು ಸುಲಭದ ಮಾರ್ಗ ಇದನ್ನು ತಡೆಯುತ್ತೆ. ಹಾಗೆ ಶೀತದ ಗಾಳಿಯನ್ನು ತಡೆದು ನಮ್ಮ ಭಾರತೀಯರನ್ನು ರಕ್ಷಣೆ ಮಾಡುತ್ತೆ. ಹೀಗಾಗಿ ಉತ್ತರದ ಪರ್ವತಗಳು ಅಥವಾ ಹಿಮಾಲಯಗಳು ನಮಗೆ ಅಂದ್ರೆ ಭಾರತೀಯರಿಗೆ ಉತ್ತಮವಾದ ಅನುಕೂಲಗಳನ್ನು ಒದಗಿಸಿಕೊಟ್ಟಿದ್ದೇವೆ ಅಂತ ಹೇಳ್ಬೋದು. ಅನೇಕ ಶಿಖರಗಳನ್ನು ಒಳಗೊಂಡಿದೆ. ಉದಾಹರಣೆಗಳಲ್ಲಿ ಹೇಳಿ, ಇಲ್ಲಿ ಅನೇಕ ನದಿಗಳು ಉಗಮ ಸ್ಥಾನಗಳಾಗ್ತವೆ. ಹಾಗೆ ಜೊತೆಗೆ ಮತ್ತೊಂದು ಏನಪ್ಪ ಅಂತಂದ್ರೆ ಒಂದು ನದಿಗಳ ಉಗಮ ಸ್ಥಾನ ಆಗಿದೆ, ಅದರ ಪ್ರಾಣಿಗಳ ವಾಸಸ್ಥಾನಕ್ಕೂ ಯೋಗ್ಯವಾಗಿದೆ. ಅನೇಕ ಆಹಾರದ ಗಿಡಗಳನ್ನು ಸಹ ನಾವು ನೋಡಬಹುದು. ಇಲ್ಲಿ ಹಣ್ಣಿನ ಗಿಡಗಳನ್ನು ನೋಡಬಹುದು, ಮತ್ತೆ ವನ್ಯಮೃಗಗಳನ್ನು ನೋಡಬಹುದು. ಜೊತೆಗೆ ಮತ್ತೆ ಇನ್ನೊಂದು ಏನಾಗುತ್ತಪ್ಪ ಅಂತಂದ್ರೆ ಇಲ್ಲಿ ಅನೇಕ ಪ್ರಕೃತಿ ದತ್ತವಾಗಿ ನೀಡತಕ್ಕಂಥ ಖನಿಜ ಸಂಪನ್ಮೂಲಗಳು ಏರಳವಾಗಿ ನಮಗೆ ದೊರೆಯುವುದಿಲ್ಲ. ಹಾಗೆಯೇ ನಿಮಗೆ ಈಗ ನದಿಗಳ ಉಗಮ ಸ್ಥಾನ ತೋಟಗಾರಿಕಾ ಬೆಳೆಗಳಿಗೆ ಯೋಗ್ಯವಾದಂತಹ ಒಂದು ಪ್ರದೇಶವಾಗಿದೆ. ಇಲ್ಲಿ ಇದು ಮಾನವನ ಬದುಕಿಗೆ ಒಂದು ಉತ್ತಮವಾಗಿ ಪ್ರಾಕೃತಿಕವಾಗಿ ನಮಗೆಲ್ಲ ಅವಕಾಶಗಳನ್ನು ದೊರಕಿಸಿಕೊಟ್ಟಿದೆ ಅನ್ನೋದನ್ನು ನಾವು ಇಲ್ಲಿ ಹೇಳಲಿಕ್ಕೆ ಬಯಸ್ತೀವಿ. ಹಾಗೆ ಎರಡನೇ ಬರೋಣ ಉತ್ತರದ ಮೈದಾನಗಳು ಅಂತ ಕರಿತೀವಿ. ಏನು ಉತ್ತರದ ಮೈದಾನಗಳು ನಿಮಗೆ ಗೊತ್ತಿರಬಹುದು, ಅಥವಾ ಇಲ್ಲಿ ಏನೇನು ಒಳಗೊಂಡಿದೆ? ಅನೇಕ ರಾಜರುಗಳು ಆಳ್ವಿಕೆಯನ್ನು ಮಾಡಿದ್ದಾರೆ. ಜೊತೆಗೆ ಮತ್ತೇನು, ಇಲ್ಲಿ ಆಳ್ವಿಕೆಯ ಜೊತೆಗೆ ಕೈಗಾರಿಕೆಗಳು ಅಭಿವೃದ್ಧಿಯನ್ನು ಆಗಿದ್ದಾವೆ. ಹಿಂದೆ ರಾಜಮಂದಿರಗಳು ಆಳೋದ ಮೇಲೆ ಯಾವ ರೀತಿಯಾದ ಆಳ್ವಿಕೆ ನಡೆದಿದೆ ಅಂತ ನಮಗೆ ಗೊತ್ತಾಗುತ್ತೆ. ಹಾಗೆ ಜಗತ್ತಿನ ಅತ್ಯಂತ ಮುಖ್ಯವಾದಂಥ ವ್ಯವಸಾಯಕ್ಕೆ ಯೋಗ್ಯವಾದಂಥ ಭೂಮಿಯಾಗಿದೆ. ಇಲ್ಲಿ ಅನೇಕ ನದಿಗಳು ಮತ್ತು ತರುವ ಮಣ್ಣುಗಳಿಂದ ಇದು ರಚಿತವಾಗಿರುವುದರಿಂದ ವ್ಯವಸಾಯಕ್ಕೆ ಯೋಗ್ಯವಾಗಿದೆ ಇಲ್ಲಿಗೆ. ಹಾಗಾದರೆ ಇವು ಗಂಗಾ ನದಿಯ ಬಯಲು ಅಂತೇಳಿ ಎರಡು ಕರಿತೀವಿ. ಆ ನಂತರದಲ್ಲಿ ನೀವು ನೋಡಬಹುದು ಭಾರತದ ಸುರಕ್ಷತೆಗೆ ಪ್ರಮುಖವಾದಂಥದ್ದು ಹಿಮಾಲಯ ಪರ್ವತಗಳು ಭದ್ರತೆಯನ್ನು ನಮಗೆ ಒದಗಿಸಿಕೊಡುತ್ತದೆ. ನಂತರ ಹಿಮಾಲಯದ ಮೂಲಕ ಅತಿಕ್ರಮಣ ಪ್ರವೇಶವನ್ನು ಮಾಡಿದರೆ ಅಲ್ಲಿ ಎರಡು ಕಣಿವೆ ಮಾರ್ಗಗಳಿವೆ, ಬೋಲಾನ್ ಮತ್ತು ಖೈಬರ್ ಕಣಿವೆಗಳು ಅಂತ ನಾವು ಕರಿತೀವಿ. ಇವೆಲ್ಲವುಗಳಿಂದ ಅನೇಕ ಬೇರೆಯವರು ನಮ್ಮ ಭಾರತದ ಮೇಲೆ ದಾಳಿಯನ್ನು ಮಾಡಿದ್ದಾರೆ. ಅದು ಸಹ ನಮಗೆ ಕಂಡುಬರುತ್ತದೆ. ಮತ್ತು ಅನೇಕ ಬೇರೆಯವರು ನಾಗರಿಕತೆಗಳು ಬೆಳಕಿಗೆ ಬರುವುದನ್ನು ನಾವು ಈ ನದಿ ಬಯಲಿನಲ್ಲಿ ನೋಡಬಹುದು. ಹೀಗಾಗಿ ನಾವು ನಂತರ ಬಂದರೆ ನರ್ಮದಾ ನದಿ, ಇದು ಎರಡು ಭಾಗವನ್ನು ಮಾಡಿದೆ. ನಿಮಗೆ ಗೊತ್ತು ಈ ನರ್ಮದಾ ನದಿ. ಈ ನರ್ಮದಾ ನದಿ ಏನಾಗಿದೆ ಅಂದರೆ ಈ ಭಾರತವನ್ನು ಎರಡು ಭಾಗಗಳಾಗಿ ವಿಂಗಡಿಸಿದೆ. ನರ್ಮದಾ ನದಿ ನಮಗೆ ಯಾವ ಕಡೆ ಕರೀತಪ್ಪ ಅಂದರೆ ಪಶ್ಚಿಮಾಭಿಮುಖವಾಗಿ ಇರತಕ್ಕಂಥ ಒಂದು ನದಿ. ಈ ನದಿ ನಮಗೆ ವರದಾನವಾಗಿದೆ. ಭಾರತದ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಅಂತೇಳಿ ಎರಡು ಭಾಗಗಳನ್ನಾಗಿ ವಿಂಗಡಿಸಿದೆ ಮಕ್ಕಳಾಗಿದೆ. ಹಾಗೆ ದಖನ್ ಪ್ರಸ್ಥಭೂಮಿ ಮತ್ತು ಮಾಳವ ಪ್ರಸ್ಥಭೂಮಿ ಅಂತ ಈ ಎರಡು ಪ್ರಮುಖವಾದ ಪ್ರಸ್ಥಭೂಮಿಗಳನ್ನು ನಾವು ಕಾಣಬಹುದು. ಹೀಗಾಗಿ ಈ ಉತ್ತರದಲ್ಲಿ ಅನೇಕ ಸಾಂಸ್ಕೃತಿಕ ಪ್ರಭೇದಗಳನ್ನು ನಾವು ಕಾಣ್ತೀವಿ. ಮತ್ತು ನಮ್ಮ ದೇಶದ ನಾಲ್ಕನೇದು ಪ್ರಮುಖವಾದಂಥದ್ದು ಯಾವುದಪ್ಪ ಅಂತಂದರೆ ಕರಾವಳಿಯ ತೀರ ಪ್ರದೇಶಗಳು ಅಂತ ಕರಿತೀವಿ. ಅದು ಕರಾವಳಿಯ ತೀರ ಪ್ರದೇಶಗಳು ಅಂತ ಕರಿತೀವಿ. ಇಲ್ಲಿ ಪ್ರಮುಖವಾಗಿ ಎರಡು ಭಾಗವಾಗಿ ಮಾಡಬಹುದು ಕರಾವಳಿಯ ತೀರ ಪ್ರದೇಶಗಳು. ಒಂದು ಪಶ್ಚಿಮ ಕರಾವಳಿ, ಮತ್ತೊಂದು ಪೂರ್ವ ಕರಾವಳಿ ಅಂತ ಕರಿತೀವಿ. ಈ ಪೂರ್ವ ಕರಾವಳಿ ಏನು ಅನ್ನೋದನ್ನು ನೀವು ನೋಡೋದಾದ್ರೆ ಇಲ್ಲಿ ಅನೇಕ ತೀರ ಪ್ರದೇಶಗಳನ್ನು ಒಳಗೊಂಡಿದೆ. ಇದು ಪೂರ್ವ ಅಲ್ಲಿ ಕೋರಮಂಡಲ ತೀರ ಮತ್ತು ಉತ್ಕಲ್ ತೀರಗಳಿಂದ ಕೂಡಿದಂತಹ ಒಂದು ಕರಾವಳಿ ತೀರ ಪ್ರದೇಶ. ಅಂದರೆ ಪಶ್ಚಿಮದಲ್ಲಿ ಎರಡು ಭಾಗಗಳಾಗಿ ನೋಡಬಹುದು ನಾವು, ಕೊಂಕಣ ತೀರ ಮತ್ತೊಂದು ಮಲಬಾರ್ ತೀರ ಅಂತೇಳಿ ಈ ಭಾಗಗಳಾಗಿ ವಿಂಗಡಿಸಿ ನಮಗೆ ಉತ್ತಮವಾದಂಥ ಸಾರಿಗೆಗೆ ಸಂಪರ್ಕಕ್ಕೆ ಯೋಗ್ಯವಾದಂಥ ಅನೇಕ ಬಂದರುಗಳನ್ನು ನಾವು ನೋಡ್ತೀವಿ. ಇಲ್ಲಿ
ಈ ಬಂದರುಗಳಲ್ಲಿ ಪ್ರಮುಖವಾದವು ಸಹ ಇದ್ದಾವೆ. ಮುಂಬೈ ಇದೆ, ಗೋವಾ ಇದೆ, ಹಾಗೆ ಇಲ್ಲಿ ತಿರುವನಂತಪುರ ಇದೆ. ನಂತರವಾಗಿ ನಾವು ನೋಡ್ಬೇಕಾದ್ರೆ ಚೆನ್ನೈ ನೋಡ್ಬೋದು, ತಿರುಮಲೆ ಮುಂತಾದ ಬಂದರುಗಳನ್ನ ನಾವು ನೋಡ್ತಾ ಹೋಗ್ಬೋದು. ಈ ಬಂದರುಗಳಿಂದ ನಮಗೆ ವಿದೇಶಕ್ಕೆ ವ್ಯಾಪಾರ ಮತ್ತು ವ್ಯವಹಾರವನ್ನು ಮಾಡಲಿಕ್ಕೆ ಹಡಗುಗಳ ಮುಖಾಂತರ ಅನುಕೂಲಕರವಾಗಿದೆ. ಹೀಗಾಗಿ ಕರಾವಳಿ ತೀರ ಏನಂತ ಕರಿತೀವಿ, ಪೂರ್ವವನ್ನ ಈ ಕಡೆ ಕೋರಮಂಡಲ ತೀರ ಅಂತ ಕರಿತೀವಿ, ಪಶ್ಚಿಮವನ್ನ ಕೊಂಕಣ ತೀರ ಮತ್ತು ಮಲಬಾರ್ ತೀರ ಅಂತೇಳಿ ಕರಿತೀವಿ. ಹೀಗೆ ನಮ್ಮ ಭಾರತದ ಪರಿಚಯ ಬಹಳಷ್ಟು ನಾವು ನೋಡಬಹುದು. ಇದು ಭೌಗೋಳಿಕವಾಗಿ ಅನೇಕ ರಾಜವಂಶಗಳು ಆಳಿದಂಥ ಕೀರ್ತಿ ಭಾರತ. ನಿಮಗೆ ಗೊತ್ತು, ದಕ್ಷಿಣ ಪ್ರದೇಶ್ವರ ಅಂತ ಹೆಸರು ಕೇಳ್ತೀವಿ, ಉತ್ತರ ಪ್ರದೇಶ್ವರ ಅಂತ ಕರಿತೀವಿ. ದಕ್ಷಿಣದಲ್ಲಿ ಅನೇಕ ರಾಜಮಾನರು, ಚೋಳರು, ಚೇರರು, ಪಾಂಡ್ಯರು ಮುಂತಾದವರು ಆಳ್ವಿಕೆಯನ್ನು ಮಾಡಿದಂತಹ ಪ್ರದೇಶಗಳಾಗಿವೆ. ಹೀಗೆ ಮೊದಲು ನಾವು ಈ ಒಂದು ಪರಿಸರ, ಈ ಒಂದು ಪ್ರಾಕೃತಿಕವಾಗಿ ಭಾರತಕ್ಕೆ ಏನೇನು ಅನುಕೂಲ ಆಗಿದೆ, ಯಾವುದು ಓಕೆ ನಮಗೆ ಸಹಕಾರಿಯಾಗಿದೆ ಅಂತ ತಿಳಿಬೇಕಾದ್ರೆ ಫಸ್ಟ್ ಮೊದಲನೇದಾಗಿ ಅದನ್ನು ನಾವು ಅಧ್ಯಯನವನ್ನು ಮಾಡಬೇಕಾಗುತ್ತೆ. ಹಾಗೆ ನಂತರದಲ್ಲಿ ಸ್ವಲ್ಪ ಮುಂದೋಗೋದಾದರೆ ಹಿಂದೆ ನಡೆದಂಥ ಕಾಲ ಅಂದರೆ ಏನು, ಚರಿತ್ರೆಯ ಪೂರ್ವ ಕಾಲ ಅಥವಾ ಪ್ರಾಗೈತಿಹಾಸಿಕ ಕಾಲ ಅಂತ ಕರಿತೀವಿ. ಹೀಗಂದ್ರೆ ಪ್ರಾಗೈತಿಹಾಸಿಕ ಕಾಲ ಅಂತ ಕರಿತೀವಿ. ಹಂಗಂದ್ರೆ ಅಂತಂದ್ರೆ ಮಾನವರು ಲೇಖನ ಕಲೆಯನ್ನು ತಿಳಿಯದೇ ಇರತಕ್ಕಂಥ ಕಾಲ. ಈಗೆಲ್ಲ ಬರವಣಿಗೆಗಳು ಪೆನ್ನಿನ ಮುಖಾಂತರ ಇದ್ದೇವೆ, ಕಂಪ್ಯೂಟರ್ ಮುಖಾಂತರ ಇದೆ, ಬರಹಗಳಲ್ಲಿ ಸಿಗ್ತಬೇಕಾದಷ್ಟು ದಾಖಲೆಗಳು. ಆದರೆ ಪೂರ್ವ ಕಾಲದಲ್ಲಿ, ಪೂರ್ವ ಇತಿಹಾಸವನ್ನು ನಾವು ತಿಳಿಬೇಕಾದ್ರೆ ಯಾವುದೇ ಲಿಖಿತ ಬರವಣಿಗೆಗಳು ಇರ್ತಿರಲಿಲ್ಲ. ಹಾಗೆ ಆ ಕಲೆಯನ್ನು ಕಂಡುಹಿಡಿಯುವ ಕಾಲ ಅಂತ ಕರಿತೀವಿ. ಲೇಖನ ಕಲೆಯನ್ನು ಕಂಡುಹಿಡಿಯದ ಕಾಲವನ್ನು ಇತಿಹಾಸದ ಪೂರ್ವ ಕಾಲ ಅಂತ ಕರಿತೀವಿ. ಹಾಗೆ ನಾವು ಇನ್ನೇನು ತಿಳ್ಕೋಬೇಕಾದ್ರೆ ಮಕ್ಕಳ, ನಮ್ಗೆ ಆ ಕಾಲದಲ್ಲಿ ಭಾಷೆ ಮತ್ತು ಲಿಪಿಗಳನ್ನು ಬಗ್ಗೆ ನಮಗೆ ಯಾವುದೇ ಆಧಾರಗಳು ಇರಲಿಲ್ಲ. ಹಾಗಾಗಿ ನಾವು ಇಲ್ಲದ ಅಂದರೆ ಭಾಷೆಗಳು, ಲಿಪಿಗಳು ಇಲ್ಲದಂತಹ ಕಾಲವನ್ನು ನಾವೇನಂತ ಕರಿತೀವಪ್ಪ ಅಂತಂದರೆ, ಆ ಕಾಲ ಲಿಖಿತ ಇಲ್ಲದೆ ಕಾಲವನ್ನು ಪೂರ್ವ ಇತಿಹಾಸ ಕಾಲ ಎಂದು ಕರೆಯುತ್ತೇವೆ. ಹಾಗಾದರೆ ನಾವು ಇಂದಿನ ಕಾಲದಲ್ಲಿ ಹೇಗೆ ಬದುಕಿದ್ದು ಅನ್ನೋದು ನಾವು ತಿಳ್ಕೋಬೇಕಾಗತ್ತೆ. ಹೇಗೆ ಬದುಕಿದ್ರು ಜನರು ಅಂದರೆ ಹಿಂದಿನ ಕಾಲದಿಂದ ಅಥವಾ ಪುರಾತನ ಕಾಲದಿಂದ ಇಂದಿನವರೆಗೆ ಹೇಗೆ ಮಾನವ ಅಭಿವೃದ್ಧಿಯನ್ನು ಹೋದ ಅನ್ನೋದನ್ನು ನಾವು ತಿಳ್ಕೋಬೇಕಾಗುತ್ತೆ ಮಕ್ಕಳ. ಹಾಗೆ ಅಲ್ಲಿ ಅಂದಿನ ಕಾಲದಲ್ಲಿ ಹೇಗೆ ಜನರು ಬದುಕನ್ನು ನಡೆಸ್ತಾ ಇದ್ರು. ನಿಮಗೆ ಗೊತ್ತು, ಒಂದು ಕಡೆ ನೆಲೆ ನಿಲ್ತಿರಲಿಲ್ಲ ಮನುಷ್ಯ, ಅಲೆಮಾರಿ ಆಗಿದ್ದ ಅಂದರೆ ವಲಸೆ ಹೋಗ್ತಿದ್ದ. ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗಿ ನೆಲೆಸುವುದನ್ನು ನಾವು ಕರಿತೀವಿ ವಲಸೆ ಅಥವಾ ಅಲೆಮಾರಿ ಅಂತೇಳಿ ಕರಿತೀವಿ. ಹೀಗೆ ನಮ್ಮ ಆ ಕಾಲಘಟ್ಟವನ್ನು, ಇಂದಿನ ಕಾಲಘಟ್ಟವನ್ನು ನಾವೇನು ಕರಿತೀವಪ್ಪ ಅಂದರೆ, ಉದಾಹರಣೆಗೆ ನಾವು ಒಬ್ಬ ಮನುಷ್ಯ ಅಥವಾ ಒಬ್ಬ ವ್ಯಕ್ತಿ ತನ್ನ ಆಹಾರ ಸಂಗ್ರಹಣೆಯನ್ನು ಹೇಗೆ ಮಾಡ್ತಾ ಇದ್ದ, ಹೇಗೆ ಆಹಾರವನ್ನು ಸಂಗ್ರಹಿಸ್ತಾ ಇದ್ದ, ಬೇಟೆಯನ್ನು ಹೇಗೆ ಆಡ್ತಿದ್ದ, ಬೇಟೆ ಆಡಲಿಕ್ಕೆ ಬೇಕಾದಂಥ ಆಯುಧಗಳನ್ನು ಹೇಗೆ ಅವರು ಸಿದ್ಧಪಡಿಸ್ಕೊಳ್ತಿದ್ರು ಅನ್ನೋದನ್ನು ನಾವು ತಿಳಿಬೇಕಾಗುತ್ತೆ. ಆಹಾರ ಸಂಗ್ರಹಣೆ ಮತ್ತು ಹೇಗಿತ್ತು ಅನ್ನೋದು ನಮಗೆ ಗೊತ್ತಾಗುತ್ತೆ. ಜೊತೆಗೆ ನಮಗೆ ಅಲೆಮಾರಿ ಜೀವನವನ್ನು ನಾವು ತಿಳ್ಕೋಬೇಕಾಗುತ್ತೆ. ಜೀವನದ ನಿರ್ವಹಣೆಯನ್ನು ಹೇಗೆ ಮಾಡ್ತಾ ಇದ್ದ ಅಂತ ನಿಮಗೆ ಕೇಳಿದ್ರೆ ಇತಿಹಾಸದಲ್ಲಿ ಅದನ್ನು ನಾವು ತಿಳಿಬೇಕಾದ್ರೆ ನಾವು ನೋಡ್ತೀವಿ. ನನಗೆ ಪುರಾತತ್ವ ಆಧಾರಗಳಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳಿಬಹುದು. ಈಗ ಉದಾಹರಣೆಯಲ್ಲಿ ಆಯುಧಗಳು ಅಂತೇಳಿದ್ವಿ, ಮಡಿಕೆ ಕುಡಿಕೆಗಳು ಅಂತೇಳಿದ್ವಿ, ಅವನು ಬಿಟ್ಟು ಹೋದಂಥ ಅನೇಕ ವಸ್ತುಗಳು ಅಂತ ಕೇಳ್ತೀವಿ. ಅವೆಲ್ಲ ಭೂಮಿಯ ಅಂತರಾಳದಲ್ಲಿ ಒದಗಿ ಹೋಗಿದ್ದು. ಉತ್ಖನನ ಕಾಲದಲ್ಲಿ ಅನೇಕ ವೈಜ್ಞಾನಿಕ ಕ್ರಮವಾಗಿ ತೆಗೆದು ಅವುಗಳನ್ನು ನಾವು ಪರಿಚಯಿಸ್ತಿದ್ದೇವೆ. ಇತ್ತೀಚಿನ ದಿನಗಳಲ್ಲಿ ಇದನ್ನು ಪರಿಚಯಿಸ್ತೀವಿ. ಉದಾಹರಣೆಗೆ ಅವರು ಪ್ರಾಣಿಗಳ ಮೂಳೆಗಳಿಂದ ಅನೇಕ ಬರ್ಚಿಗಳನ್ನು ಮಾಡ್ತಾ ಇದ್ದಾರೆ, ಬೇಟೆಯಾಡಲಿಕ್ಕೆ, ರಕ್ಷಣೆ ಮಾಡಿಕೊಳ್ಳಲಿಕ್ಕೆ. ಆಮೇಲೆ ಕಾಡಿನಲ್ಲಿ ನಾರು ಬೇರುಗಳನ್ನು ಸಂಗ್ರಹ ಮಾಡಲಿಕ್ಕೆ ಚೂಪಾದ ಮತ್ತು ಹರಿತವಾದಂಥ ಕಲ್ಲಿನಲ್ಲಿ ಆಯುಧಗಳನ್ನು ಕೆತ್ತಾ ಇದ್ರು, ಅವನ್ನ ಶಾರ್ಪಾಗಿ ಮಾಡ್ತಾ ಇದ್ರು. ಹೀಗೆ ಅವರು ಜೀವನ ನಿರ್ವಹಣೆಯನ್ನು ಮಾಡಲಿಕ್ಕೆ
ಮಾಡಲಿಕ್ಕೆ ನಮ್ಗೆಲ್ಲದಕ್ಕೂ ಸಹ ಏನು ಕರಿತೀವಪ್ಪ ಅಂತಂದರೆ ಚರಿತ್ರೆಯ ಪೂರ್ವಕಾಲ ಅಂತ ಕರಿತೀವಿ. ಅರ್ಥ ಆಯ್ತಲ್ಲ ಮಕ್ಕಳ ಇದು? ಈಗ ನೀವು ಇಷ್ಟು ತಿಳ್ಕೋಬೇಕಾಗತ್ತೆ. ಈ ಪಾಠದ ಮುಖ್ಯ ಸಾರಾಂಶ ಏನಪ್ಪ ಅಂತಂದರೆ, ನಮ್ಮ ಭಾರತಕ್ಕೆ ಭೌಗೋಳಿಕ ಲಕ್ಷಣಗಳನ್ನು ಒಳಗೊಂಡಿದೆ ಅಥವಾ ಪ್ರಾಕೃತಿಕ ಲಕ್ಷಣಗಳನ್ನು ಒಳಗೊಂಡಿದೆ. ಅವು ಯಾವುವು ಅಂತ ಕೇಳಬಹುದು, ಅಥವಾ ನಮ್ಮ ನೆರೆಯ ರಾಷ್ಟ್ರಗಳು ಯಾವುವು ಅಂತ ಕೇಳಬಹುದು. ಅದರಲ್ಲಿ ನೀವು ಬರೀಬೇಕಾದಷ್ಟೇ, ಪ್ರಾಕೃತಿಕ ಲಕ್ಷಣಗಳಲ್ಲಿ ಪ್ರಮುಖವಾದಂಥದ್ದು ಹಿಮಾಲಯ ಪರ್ವತಗಳು, ಹಿಮಾಲಯ ಪರ್ವತ ಶ್ರೇಣಿಗಳು, ಮತ್ತು ಇನ್ನೊಂದು ನೀವು ಇದು ಮಾಡಬೇಕಾದ್ರೆ ಉತ್ತರದ ಮೈದಾನಗಳು ಅಥವಾ ನದಿಗಳ ಗುಂಪು, ಅದಕ್ಕೆ ಸಿಂಧು ಮತ್ತು ಗಂಗಾ ನದಿಯ ಬಯಲು ಅಂತ ಕರಿತೀವಿ. ಇನ್ನು ಮೂರನೇದಾಗಿ ಪರ್ಯಾಯ ಪ್ರಸ್ಥಭೂಮಿ ಅಂತ ಕರಿತೀವಿ. ಮಾಳವ ಪ್ರಸ್ಥಭೂಮಿ ಇದೆ, ದಕ್ಕನ್ ಪ್ರಸ್ಥಭೂಮಿ ಇದೆ. ಇವೆರಡೂ ಸಹ ನರ್ಮದಾ ನದಿ ಎರಡು ಭಾಗಗಳಾಗಿ ಮಾಡಿದೆ. ಮಾತ್ರ ಭಾರತವನ್ನು ಅಂದರೆ ಈ ಕಡೆದನ್ನು ದಕ್ಷಿಣ ಭಾರತ ಅಂತ ಕರಿತೀವಿ, ಈ ಕಡೆದನ್ನು ಉತ್ತರ ಭಾರತ ಅಂತ ಕರಿತೀವಿ. ಹೀಗೆ ಅನೇಕ ಬಂದರುಗಳನ್ನು ಒಳಗೊಂಡಿರ್ತಕ್ಕಂಥ ಕರಾವಳಿ ಪ್ರದೇಶಗಳನ್ನು ಒಳಗೊಂಡಿದೆ. ಸುಮಾರು 6,000 ನಮಗೆ ಬಂದಿರತಕ್ಕಂಥ 100 ಕಿಲೋಮೀಟರ್ ಗಳಷ್ಟು ಈ ಕರಾವಳಿ ತೀರಗಳು ಹಬ್ಬಿಕೊಂಡಿವೆ. ನಮ್ಮದು ಒಟ್ಟು ಭೂಭಾಗ 15,200 ಕಿಲೋಮೀಟರ್ ಭೂಗಡಿಯನ್ನು ಒಳಗೊಂಡಿದೆ ಮಕ್ಕಳ. ಈಗ ಮುಂದಿನ ತರಗತಿಯಲ್ಲಿ ನಾವು ಏನು ತಿಳ್ಕೊಳ್ಬೇಕಪ್ಪ ಅಂತಂದರೆ, ಹೇಗೆ ಜೀವನ ಮಾಡ್ತಾ ಇದ್ದ, ಹೇಗೆ ಬೆಂಕಿಯನ್ನು ಕಂಡುಹಿಡ್ಕೊಂಡ ಅನ್ನೋದನ್ನು ತಿಳ್ಕೊಂಡು ಮುಂದಿನ ತರಗತಿಯಲ್ಲಿ ಚರ್ಚಿಸೋಣ.